ಇನ್ನು ಮೈಸೂರು ಪ್ರವಾಸದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ವಿಶೇಷವಾದಂತಹ ಭಾವನಾತ್ಮಕ ಕಾರ್ಡನ್ನ ಈಗ ಉಪಯೋಗಿಸ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತನಾಡ್ತಿರೋ ಶತಾಯಗತ ಮೈಸೂರನ್ನ ಗೆಲ್ಲೇಬೇಕು ಅಂತ ಇದ್ದಾರೆ. ವರುಣಾದಲ್ಲಿ ಸಿದ್ದರಾಮಯ್ಯ ಮಾತನಾಡ್ತಾ ವರುಣಾದಲ್ಲಿ ಲೀಡ್ ಕೊಟ್ರೆ ನನ್ನನ್ನು ಯಾರು ಕೂಡ ಮುಟ್ಟಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾನು ಇರಬೇಕು ಅಂದರೆ 60,000 ಲೀಡ್ ಕೊಡಿ ಅಂತ ನೇರವಾಗಿ ಮತದಾರರಿಗೆ ಮನವಿಯನ್ನು ಮಾಡಿದ್ದಾರೆ. ನಾನು ಇರಬೇಕಾ ಬೇಡವಾ ಹೇಳಿ ಅಂತ ನೇರವಾಗಿ ಮತದಾರರನ್ನ ಪ್ರಶ್ನೆ ಮಾಡಿದ್ದಾರೆ. ಈ ಮೂಲಕ ಲೀಡ್ ಕೊಟ್ಟರೆ ನಾನು ಇನ್ನಷ್ಟು ಭದ್ರವಾಗಿರ್ತೀನಿ, ಬಲಿಷ್ಠವಾಗಿರ್ತೀನಿ ಅನ್ನುವಂಥ ಸಂದೇಶವನ್ನು ಈ ಮೂಲಕ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ನನಗೆ ಅಸೆಂಬ್ಲಿನಲ್ಲಿ 48,000 ಲೀಡ್ ಕೊಟ್ಟು ಗೆಲ್ಸಿದ್ದೀರಿ ನೀವು. ಈಗ ಅಷ್ಟೇ ಕೊಡ್ಬೇಕಾ ಅದಕ್ಕಿಂತ ಜಾಸ್ತಿ ಕೊಡ್ಬೇಕಾ ನೀವು? ಜಾಸ್ತಿ ಕೊಡ್ಬೇಕಾ ಅಷ್ಟೇ ಕೊಡ್ಬೇಕಾ? ಕನಿಷ್ಠ ಪಕ್ಷ 60,000 ಲೀಡ್ನಲ್ಲಿ ಅಂತರದಲ್ಲಿ ಗೆಲ್ತೀವಿ. ವರುಣಾ ಕ್ಷೇತ್ರದಿಂದ ನಾನು ಮಾದೇವಪ್ಪನ ಪರಿಚಯ, ನಾನು ನಿಮ್ಮ ಪ್ರತಿನಿಧಿ, ಯತೀಂದ್ರ ಮಾಜಿ MLA, ನಾವೆಲ್ಲ ಇರುವಾಗ 60,000 ಲೀಡ್ ಬರಬೇಕಲ್ವಾ ಪಟೇಲ್ರೇ? ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಇರ್ಬೇಕೋ ಬೇಡ? ಅದರಿಂದ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಕೈ ಜೋಡಿಸಿ, ನಾನು ಭಾಷಣ ಹೆಚ್ಚು ಮಾತಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ